ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆಯಾಗಿ ಇವತ್ತಿಗೆ 1 ವರ್ಷ. ಈ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ಕಾಶಿನಾಥ ಶಿವನಗೌಡರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನ್ನ ಮಗ ಕೊಲೆಯಾಗಿ ಇಂದಿಗೆ 1 ವರ್ಷ ಆಗಿದೆ. ಪುತ್ರ ಶೋಕ ನಿರಂತರಂ ಅಂತ ಯಾವತ್ತಿಗೂ ಕೂಡ ಮರೆಯೋದಕ್ಕಾಗುವುದಿಲ್ಲ. ಮೊಮ್ಮಗನ ಆರೈಕೆ ಮತ್ತೆ ಆಟ ಪಾಠದಲ್ಲಿ ನಾವು ಮರಿತಾ ಇದ್ದೇವೆ ಮತ್ತೆ ಅವನನ್ನ ಕಾಣ್ತಾ ಇದ್ದೇವೆ. ಸರ್ಕಾರ ಭರವಸೆ ಕೊಟ್ಟಂತೆ ನಡೆದಿಲ್ಲ. ಕೇಸ್ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಸರ್ಕಾರ ಪ್ರಕರಣವನ್ನ ಫಾಸ್ಟ್ ಟ್ರ್ಯಾಕ್ ಮೂಲಕ ನಡೆಸಬೇಕು. ಸೊಸೆಗೆ ನೌಕರಿ ಕೊಡುವುದಕ್ಕೆ ಕಾನೂನು ಪ್ರಕಾರ ಬರೋದಿಲ್ಲ ಅಂತ ಹೇಳಿದ್ದಾರೆ. ಮಾನವೀಯ ನೆಲೆಗಟ್ಟಿನಲ್ಲಿ ಸೊಸೆಗೆ ನೌಕರಿ ವ್ಯವಸ್ಥೆಯನ್ನ ಮಾಡಬೇಕು. ನಮಗೆ ಕಾನೂನು ಮತ್ತೆ ಸರ್ಕಾರ ಪೊಲೀಸ್ ವ್ಯವಸ್ಥೆಯಲ್ಲಿ ನಂಬಿಕೆ ಇದೆ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ. ಕಾನೂನು ವ್ಯಾಪ್ತಿಯಲ್ಲಿ ಕಾನೂನು ವಿಚಾರ ನಾವು ತಪ್ಪಿತರಿಗೆ ಶಿಕ್ಷೆ ಆಗ್ಬೇಕಂತ ಅಷ್ಟೇ ನಾವು ಕೇಳ್ಕೊಳತ್ತಿರೋದು. ಅದು ಕಾನೂನು ಯಾವ ದೃಷ್ಟಿ ಪರಿಶೀಲನೆ ಮಾಡ್ತಾರೋ ನಮ್ಗೆ ಅರ್ಥ ಆಗೋದಿಲ್ಲ. ಅದು ಕಾನೂನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ನನಗೇನೋ ಗೊತ್ತಾಗೋದಿಲ್ಲ. ಕಾನೂನು ಸ್ವಲ್ಪ ನಮ್ಮ ಕಡೆನೂ ಮಾನವೀಯತೆ ದೃಷ್ಟಿಯಿಂದ ಮತ್ತು ಈ ಕೊಲೆ ಪ್ರಕರಣ ವಿಶೇಷ ಇರೋದ್ರಿಂದ ಅದನ್ನು ತೀಕ್ಷ್ಣವಾಗಿ ಪರಿಗಣಿಸಿ ಆದಷ್ಟು ಬೇಗ ತೀರ್ಮಾನ ಮಾಡಬೇಕು. ಕೊಲೆಗಾರರು ಯಾರೇ ಇದ್ದರೂ ಅವ್ರಿಗೆ ತಪ್ಪದೆ ಶಿಕ್ಷೆ ಆಗಬೇಕಂತ ನಮ್ಮ ಮನವಿ ಇದೆ. ರೇಣುಕಾಸ್ವಾಮಿ ಕುಟುಂಬ ಬರ್ತಾ ತಟಸ್ಥ ನೀತಿ ಮೌನ ವಹಿಸ್ತಾ ಇರೋದೆಲ್ಲ ನೋಡಿದರೆ ಜನ ದರ್ಶನ್ ಹೊರಗಡೆ ಬಂದಾದ್ಮೇಲೆ ಇಲ್ಲ ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ. ನಾವು ತಟಸ್ಥ ಏನೂ ಇಲ್ಲ. ನಮಗೆ ಕಾನೂನಲ್ಲಿ ನಾವೇ ಯಾಕೆ ನಾವು ಭಾಗವಹಿಸಿದ್ದು ನಮಗೆ ಇದೆಲ್ಲ ಇಷ್ಟ ಇಲ್ಲ. ಕಾನೂನು ಅದರದ್ದೇ ಆದ ಕ್ರಮ ಇರುತ್ತೆ, ಅದರಲ್ಲಿ ಕ್ರಮ ತಗೊಂತಾರೆ. ನಮಗೆ ಕಾನೂನು ಬಗ್ಗೆ, ಪೊಲೀಸರ ಬಗ್ಗೆ, ಸರ್ಕಾರ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ. ನ್ಯಾಯ ಸಿಗುತ್ತೆ ಅಂತ ನಮಗೆ ಭರವಸೆ ಇದೆ. ಈಗ ಸುಪ್ರೀಂ ಕೋರ್ಟ್ ಹೋಗಿದೆ ಕೇಸು. ಸುಪ್ರೀಂ ಕೋರ್ಟ್ ಅದು ಬೇಲ್ ಪ್ರಕರಣಕ್ಕೆ ಹೋಗಿದೆ. ಮೇನ್ ಪ್ರಕರಣ ಇನ್ನೂ ಶುರು ಆದಾಗೇ ಇಲ್ಲ. ಸರ್ಕಾರನೇ ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ. ಇದು ಅತ್ಯಂತ ವಿಶೇಷ ಪ್ರಕರಣ. ಅಲ್ಲಿ ನಿಮ್ಮ ಮಗ ಕೊಲೆಯಾಗಿ ಇವತ್ತಿಗೆ 1 ವರ್ಷ ಆಯಿತು. ಇನ್ನೂ ದುಃಖದಲ್ಲೇ ಇದೆ. ಮರೆಯಕ್ಕಾಗ್ತಾ ಇಲ್ಲ ನಮಗೆ. 1 ವರ್ಷ ಕಳೆದ್ಬಿಟ್ಟು ನನ್ನ ಮಗ ಇಲ್ಲಿ ಮೊಮ್ಮಗನ್ ನೋಡಿದ್ರೆ ಅವಳು ಬರುತ್ತವೆ. ಇದಕ್ಕೆ ಅವಳಿಗೊಂದು ಕೆಲಸ ಕೊಡಿಸ್ಬೇಕು ಅಷ್ಟೇ. ನಾವು ಗೌರ್ಮೆಂಟ್ ಸರ್ಕಾರದಿಂದ ಅವಳಿಗೊಂದು ಏನಾರು ಆಧಾರ ಹಾಕ್ಬೇಕಷ್ಟೇ. ನನ್ನ ಮೊಮ್ಮಗಂಗ ನೋಡಕ್ಕೆ ಹೇಳ್ಕೊಳ್ತೀನಿ. ಅವ್ರಿಗೆ ಶಿಕ್ಷೆ ಆಗ್ಬೇಕಷ್ಟೇ. ತಪ್ಪಿತ ವಿಳಂಬ ಆಗ್ತಾ ಇದೆ. ಅದೆಲ್ಲ ಅವ್ರಿಗೆ ಬಿಟ್ಟಿರೋದು. ನಿಮ್ಮ ಮಗ ಕೊಲೆಯಾಗಿ ಇವತ್ತಿಗೆ 1 ವರ್ಷ ಆಯಿತು.